ಮುಂದೆ ಜೋಗ್ ಜಂಕ್ಷನ್ಯಾಗ ಮಸ್ತ್ ಮನುಷ್ಯ ಬರೋ ಟೈಮ್ಗೆ ಹೇಳ್ಯಾರ. ಮಸ್ತ್ ಮನುಷ್ಯನ ನಾವು ಈ ಸರ್ತೆ ವೆಲ್ಕಮ್ ಮಾಡೋಣ್ರಿ. ಬೆಳಗಾವಿ ಜಿಲ್ಲಾದಾಗಿರೋ ಅರಳಿಕಟ್ಟಿ ಊರಿಂದ ಬರ್ಲಿಕ್ಕತ್ತಾರ ಕೃಷಿಕರು ಶ್ರೀರಾಮ್ ಕುಲಕರ್ಣಿ. ಶ್ರೀರಾಮ್ ಕುಲಕರ್ಣಿ ಕೃಷಿಕತೆ ಮಾಡ್ಕೋತ ಜೀವನದಾಗ ಹಾಸ್ಯವನ್ನು ಬೆರೆಸ್ಕೊಂಡಾರ. ಇವರು ಎಲ್ಲರಿಗೆ ಜೋಕ್ ಹೇಳೋದು, ಮಂದಿ ಇವ್ರ ಜೋಕ್ಗಳನ್ನು ಕೇಳಿ ನಗೋದು ನೋಡಿ ನಮಗೆ ಇವ್ರನ್ನ ರೆಕಮೆಂಡ್ ಮಾಡ್ಯಾರ. ಬೆಳಗಾವಿ ಜನ ನಿಮ್ಮೆದ್ರಿಗೆ ಬರ್ತಾರೆ. ಬರ್ರಿ ಕುಲಕರ್ಣಿ, ಪ್ಲೀಸ್ ಕಾಣ್. ನಮಸ್ಕಾರ ರೀ, ಬರ್ರಿ ಹೇಳ್ರಿ. ಕರ್ನಾಟಕದ ಮಂದಿಗೆ ನಿಮ್ಮ ಜೋಕ್ಗಳನ್ನು ಹೇಳಿ ನಗಿಸ್. ಈಗ ನೀವು ಕರೆದು ಕೂಡಲೇ ಇಲ್ಲಿ ಬೆಳಗಾವಿಗೆ ಬರ್ಲಿಕ್ಕೆ ಬೆಂಗಳೂರಿಗೆ ಬರ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಒಳಗೆ ನಿಂತಿದ್ದೆ ಟಿಕೆಟ್ ತೆಗಿಲಿಕ್ಕೆ. ನಾನು ನಂಬರ್ ಹಚ್ಚಿ ನಿಂತಿದ್ವಿ. ನಾನು ಕಳಿಸ್ಲಿಕ್ಕೆ ಗಂಗಾಧರ ಅಂತ ಬಂದಿದ್ದ. ಮತ್ತು ಹಿಂಗೆ ಕ್ಯೂ ಮೇಲೆ ನಿಂತೇವೆ ನಾವು. ಒಬ್ಬ ಮನುಷ್ಯ ಬಂದ ಡೈರೆಕ್ಟ್ ಕಿಟಕಿ ಕಡೆ ಹೋಗಿ ಟಿಕೆಟ್ ತೆಗಿಲಿಕ್ಕೆ ಹೋದ. ಪಾಳಿ ತಪ್ಪಿಸಿ. ಆಮೇಲೆ ಎಲ್ಲರೂ ಸರ್ ಹಿಂದ್ ಬರ್ರಿ ಸರ್ ಹಿಂದ್ ಬರ್ರಿ ಅವೇನು ಕೇಳಲಿಲ್ಲ. ಆದ್ರೆ ನಮ್ಮ ಗಂಗಾಧರ ಹಂಗಿಲ್ಲ. ಯಾಕಲ್ಲ ಮಗನ ಇಲ್ಲಿ ಪಾಳಿ ಒಳಗೆ ನಿಂತವ್ರ ನೀವು ಹೆಂಗೆ ಕಾಣ್ತೇವ, ಒಂದು ಹೋತ್ರ ಬೆಂಗಳೂರಿಗೆ ಹೋಗ್ತೀನಿ ನೋಡ ಅಂದ. ಅವು ಭಾಳ ಕಿಲಾಡಿ ಇದ್ರಿ, ಸ್ವಲ್ಪ ಸಾವಕಾಶ ಓದಿರಿ, ನನಗೆ ತುಮಕೂರಿಗೆ ಹೋಗೋದ ಅಂತಂದ. ಒಂದ್ಸಲ ಏನಾಯ್ತದ್ರಿ, ಒಬ್ಬ ದಪ್ಪ ದಾಡ್ಸಿ ಮನುಷ್ಯ ಹಲ್ಲಿನ ಪ್ರಾಬ್ಲಮ್ ಇರ್ತದ ಅವಾಗ, ಡೆಂಟಿಸ್ಟ್ ಕಡೆ ಹೋಗ್ತಾನೆ. ಅವಾಗ ಡಾಕ್ಟರ್ ಏನಂತಾರ, ನೋಡ್ರಿ ಹಲ್ಲು ತೆಗಿಬೇಕಾಗ್ತದ. ಅವಾಗ ಆಯ್ತು ತೆಗೀರಿ. ಹಲ್ಲು ತೆಗಿಬೇಕಾದ್ರೆ ಅಂತ ನೋಯಿಸ್ತದಲ್ರಿ, ನೋಯಿಸಿದ ಕೂಡಲೇ ಇವ್ ದಾಡ್ಸಿ ಮನುಷ್ಯ ಅಂತ ಜೋರು ಒದರಿ ಬಿಡ್ತಾನೆ. ಆಮೇಲೆ ಡಾಕ್ಟರ್ ಏನಂತಾರ, ಸ್ವಲ್ಪ ಸಮಾಧಾನ ಮಾಡು. ಆಮೇಲೆ ಅವಾಗ ಹಳ್ಳಿ ಅದು ಹಾಕೆಲ್ಲ ಸರಿ ಮಾಡ್ತಾರೆ. ಮತ್ತೆ ರಿಪೇರಿ ಅವ್ನು ಹೊಂಟಿರ್ತಾನೆ. ಸಾಹೇಬ್ರೆ ಫೀ ಅಷ್ಟ್ರಿ ನೀವು ಗೊತ್ತಿರ್ತಾ ಆದ್ರೂ ಕೇಳ್ತಾನೆ. ಆಮೇಲೆ ಅವರು ನೋಡಿ 500 ರೂಪಾಯಿ ಅಂತ ಹೇಳ್ತಾರೆ. ಅಲ್ರಿ ಸಾಹೇಬ್ರ 100 ರೂಪಾಯಿ ಫೀ ಅದ, ಮತ್ತು ನೀವು 500 ಹೇಳ್ತಾರಲ್ಲ. ಅವಾಗ ಡಾಕ್ಟರ್ ಅದ ಫೀ ನಂದು 100 ರೂಪಾಯಿನ ಅದ ಬರೋವರ ನೀವು ಹೇಳ್ದ. ಆದ್ರೆ ನೀವು ಅದರ ಹೊಡ್ತಕ್ಕೆ ಹೊರಗಿನೂ ನಾನು 4 ಪೇಷಂಟ್ ಓಡಿ ಹೋಗ್ಯಾವ. ಅದ್ರದ್ದು ಯಾರು ಕೊಡ್ತಾರ? ನಮ್ಮ ಕಡೆ ರೀ ಸೊಗಲ್ ಅಂತ ಶ್ರೀ ಕ್ಷೇತ್ರ ಸೊಗಲ್ ಬೈಲೋಗದ ಮುಂದದ. ಅಲ್ಲಿ ಒಬ್ಬ ವಿದೇಶಿ ಮನುಷ್ಯ ಬಂದಿರ್ತಾನೆ ನಮಗೆ. ಅವ್ನು ಬಸ್ ಒಳಗೆ ಕೂಡ್ತಾನೆ, ಡ್ರೈವರ್ನ ಬಾಜುಕಿನ ಸೀಟ್ನಾಗ ಕೂಡ್ತಾನೆ. ಮತ್ತು ನಮ್ಮ ಕಡೆ ಎಲ್ಲ ಡ್ರೈವರ್ ಹಿಂಗೆ ಬಸ್ ಹೊಡಿತಿರ್ತಾನೆ, ಮತ್ತು ಮಿಸಿ ಮೇಲೆ ಹಿಂಗೆ ಕೈ ಆಡಿಸ್ತಿರ್ತಾನೆ. ಅದು ನೋಡಿ ಇವ್ ಭಾಳ ಚಲೋ ಅನಿಸ್ತದ. ಇವ್ ಮಾಡ್ಲಿ ಹೋಗ್ತಾನೆ, ಇವ್ ಮಿಸಿ ಇರೋದಿಲ್ಲ. ಅವಾಗ ಏನು ವಿಚಾರ ಮಾಡ್ತಾನೆ, ಆ ಮಿಸಿ ಕೊಂಡು ತೊಗೊಂಡ್ರೆ ಹೆಂಗೆ ನಾನು. ಅವ್ನು ಡ್ರೈವರ್ ಕೇಳ್ತಾನೆ, ಕೊಡ್ತಾನೆ ಅಂತಾನೆ. ಇವ್ $1 ಕೊಡ್ತಾನೆ. ಅವಾಗ ಅವ್ನು ಮಿಸಿ ಕೊಡೋ ಮುಂದೆ ಹಿಂಗೆ ಕೂದ್ಲಾ ಕಿತ್ತು ಕೊಡ್ತಾನೆ. ಅವಂತ ನೀ ಚೀಟಿಂಗ್ ಮಾಡ್ಲಿಕ್ಕೆ ನನಗೆ. ನಾ ಕೇಳಿ ನಿಮಿಷಿ ನೀ ತಲೆ ಒಳಗಿನ ಕೂದ್ಲಾ ಕೊಡ್ತಿ. ಸಾಹೇಬ್ರ ಇದು ಶೋರೂಮ್ ಅದ, ನಾನು ನಿನಗೆ ಗೋಡೌನ್ದಾನ್ ಮಾಡ್ಕೊತೀನಿ. ಥ್ಯಾಂಕ್ ಯು ಕುಲಕರ್ಣಿಯರೇ. ಮತ್ತೆ ಇಂಥ ಜೋಕ್ ಹೇಳಿಕ್ಕೆ ನಮ್ಮಲ್ಲಿ ಬರ್ತೀರಿ. ನಿಮ್ಮ ಸಲುವಾಗಿ ನಾವು ಕಾಯ್ತಿರ್ತೇವೆ. ಥ್ಯಾಂಕ್ ಯು. ನಮಸ್ತೆ. ಮಸ್ತ್ ಮನುಷ್ಯರು ನೋಡ್ರಿ, ಎಂತೆಂಥ ತಮ್ಮ ಕಲ್ಪನೆಗಳನ್ನ ಹೇಳ್ತಾರೆ. ಬೇರೆ ಬೇರೆ ಊರಿಂದ ಇಲ್ಲಿಗೆ ಬರ್ತಾರೆ. ತಮ್ಮ ಊರಿನ ಸ್ಪೆಷಾಲಿಟಿಗಳನ್ನು ಹೇಳೋದ್ರ ಜೊತೆ ಅಲ್ಲಿ ನಡೆದಂಥ ಹಾಸ್ಯ ಪ್ರಸಂಗಗಳನ್ನು ತಮ್ಮವಾಗಿ ಮಾಡ್ಕೊಂಡು ಹೇಳ್ತಾರೆ. ಇಂಥ ಮಸ್ತ್ ಮನುಷ್ಯ ನಿಮ್ಮೂರಾಗ ಗ್ಯಾರಂಟಿ ಇರಲಿಕ್ಕೆ ಬೇಕು. ನಿಮ್ಮ ಕಣ್ಣಿಗೆ ಬಿದ್ದಿದ್ರಿಂದ ನಮ್ಮ ಕಡೆ ಕಳಿಸ್ರಿ. ಅವ್ರ ವಿವರಗಳನ್ನು ಈ ಕಾಣಿಸಿರೋ ಅಡ್ರೆಸ್ಸಿಗೆ ನಮಗೆ ಪೋಸ್ಟ್ ಮಾಡಿದ್ರೆ ಸಾಕು. ನಾವು ಅವ್ರ ವಿವರಗಳನ್ನು ಮತ್ತು ಅವ್ರು ಹೇಳುವಂಥ ಜೋಕ್ಗಳನ್ನು ಚೆಕ್ ಮಾಡಿ ಅವ್ರನ್ನ ಇಲ್ಲಿ ಕರೆಸ್ಕೋತೇವೆ. ಮುಂದೆ ಜೋಗ್ ಜಂಕ್ಷನ್. ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.